ಕೋಗಿಲು ಗ್ರಾಮದ ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿಯಲ್ಲಿ ಮನೆ ಕಳ್ಕೊಂಡವರಿಗೆ ಫ್ಲಾಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಇದಕ್ಕೆ ಬಿಜೆಪಿಯಿಂದ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕೋಗಿಲು ಉಳಿಸಿ, ವಲಸಿಗರನ್ನ ತೊಲಗಿಸಿ ಅಂತ ಪ್ರತಿಭಟನೆಯಾಗಿದೆ. ಪ್ರತಿಭಟನೆಯಲ್ಲಿ ಎಸ್ಆರ್ ವಿಶ್ವನಾಥ್ ಸೇರಿ ಸಿಟಿ ರವಿ, ತಮ್ಮೇಶ್ ಗೌಡ ಇವರೆಲ್ಲ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಅಕ್ರಮ ವಲಸೆಗೆ ಪ್ರಚೋದನೆಯನ್ನು ಕೊಡ್ತಿದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ವಿಜಯೇಂದ್ರ ಅವರು, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಸೇರಿ ಬಿಜೆಪಿಯ ಪ್ರಮುಖ ನಾಯಕರು ಮತ್ತು ಬೆಂಗಳೂರು ನಗರವನ್ನು ಪ್ರತಿನಿಧಿಸುವಂತ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 65 ಲಕ್ಷಕ್ಕೂ ಹೆಚ್ಚು ಜನ ವಸತಿ ರಹಿತರು ನೋಂದಾಯಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಮೊದಲು ನ್ಯಾಯಯುತವಾಗಿ ನೋಂದಾಯಿಸಿ ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡನೇ ಮಾತಾಡ್ತಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ಮನೆ ಕೊಡಿ, ಆಮೇಲೆ ನೀವು ಕಂಡವ್ರ ಮಕ್ಕಳಿಗೆ ಕೊಡ್ರಂತೆ. ನಮಗೆ ಗೊತ್ತು, ನಿಮಗೆ ಪಾಕಿಸ್ತಾನದವ್ರನ್ನ ಕಂಡ್ರೆ, ಬಾಂಗ್ಲಾದೇಶದವ್ರನ್ನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ನಮಗೆ ಗೊತ್ತು. ಆದರೆ ಮೊದಲು ಕನ್ನಡದ ಮಕ್ಕಳಿಗೆ, ಕನ್ನಡ ನಾಡದಲ್ಲಿ ಹುಟ್ಟಿದವರಿಗೆ, ವಸತಿ ರೈತರು ಅಂತ ನೋಂದಾಯಿಸ್ಕೊಂಡಿರೋರಿಗೆ, ಸೂರಿಲ್ಲದೆ ಇರೋರಿಗೆ ಅವರಿಗೆ ಮನೆ ಫಸ್ಟ್ ಕೊಡಿ, ಆಮೇಲೆ ಉಳಿದವ್ರ ಬಗ್ಗೆ ಯೋಚನೆ ಮಾಡೋಣಂತೆ. ನಿಮ್ಮ ಮಾನವೀಯತೆ, ಕನ್ನಡದ ಮಕ್ಕಳಿಗೆ ಮನೆ ಕೊಡಬೇಕು ಅಂದಾಗ ಮಾನವೀಯತೆ ಸತ್ತು ಹೋಗುತ್ತೆ. ನಿಮಗೆ ಬಡವನ್ನ ಒಕ್ಕಲೆಬ್ಬಿಸ್ತೀರಿ, ಇಲ್ಲಿ ಉದಾರತೆ ತೋರಿಸ್ತೀರಿ. ನಿಮ್ಮ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣದ ನೀತಿ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾವು ಅಕ್ರಮ ನಿವಾಸಿಗಳಿಗೆ ಇಲ್ಲಿ ಮನೆ ಕೊಡೋದಕ್ಕೆ ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.